ನಾವು ನೆಮ್ಮದಿಯಾಗಿರಬೇಕು ಅಂದರೆ ಕೆಲವೊಂದಷ್ಟನ್ನು ಮರೆತು ಬಿಡಬೇಕು, ಕೆಲವೊಂದಷ್ಟನ್ನು ಸಾಯೋವರೆಗೂ ನೆನಪಿಟ್ಟುಕೊಳ್ಬೇಕು. ಯಾವುದನ್ನು ಮರಿಬೇಕು, ಯಾವುದನ್ನು ನೆನಪಿಟ್ಟುಕೊಳ್ಬೇಕು ಅನ್ನೋ ಸ್ಪಷ್ಟತೆ ನಿಮಗಿರಬೇಕು. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಅಲ್ಲಿಗೆ ಮರಿಬೇಕಾದದ್ದನ್ನು ಜೀವನ ಪೂರ್ತಿ ನೆನಪಿಟ್ಟುಕೊಂಡು ಕೊರಗುತ್ತೀವಿ. ಜೀವನ ಪೂರ್ತಿ ನೆನಪಿಟ್ಟುಕೊಂಡು ಕೃತಜ್ಞತೆಯಿಂದ ಇರಬೇಕಾದ ಕೆಲವು ವಿಚಾರವನ್ನು ಅಲ್ಲಲ್ಲೇ ಮರೆತು ದುಷ್ಟರಾಗ್ಬಿಡ್ತೀವಿ. ಅದಕ್ಕೆ ನಿಮಗೊಂದು ಕತೆ ಹೇಳಿದ್ದೆ, ರಾಮ ಭೀಮನ ಕತೆ. ಹೀಗೆ ರಾಮ ಭೀಮ ಅತ್ಯುತ್ತಮ ಸ್ನೇಹಿತರು. ಒಂದು ಬಾರಿ ಅವರು ಸಮುದ್ರದ ದಡದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಲ್ಪನೆ ಮಾಡಿಕೊಳ್ಬೇಕು, ರಾಮ ಭೀಮ ಸಮುದ್ರದ ದಡದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮರಳುಗಾಡು ಸಮುದ್ರದ ದಡ ಮರಳಿನಿಂದ ಕೂಡಿದೆ. ಅಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಏನೋ ಒಂದು ವಿಚಾರ, ಟಾಪಿಕ್ ಅವ್ರ ನಡುವೆ ಶುರುವಾಗುತ್ತೆ, ಚರ್ಚೆ ಶುರುವಾಗುತ್ತೆ. ಅವ್ರು ಸರಿ, ಇವ್ರು ಸರಿ, ಅದು ತಪ್ಪು, ಇದು ತಪ್ಪು. ಹಿಂಗೆ ಚರ್ಚೆ ಆಗ್ತಾ 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 ಜಗಳ ಶುರುವಾಗ್ಬಿಡುತ್ತೆ. ಒಳ್ಳೆ ಫ್ರೆಂಡ್ಸು, ಆದರೆ ಜಗಳ ಶುರುವಾಗ್ಬಿಡುತ್ತೆ. ರಾಮ ಮತ್ತು ಭೀಮ ಏನಿಬ್ಬರು ಮಧ್ಯೆ ಒಂದು ಜಗಳ. ಅಲ್ಲಿವರೆಗೂ ಅವರು ಆ ಮಟ್ಟಿಗೆ ಎಲ್ಲೂ ಜಗಳ ಆಡಿರಲಿಲ್ಲ. ಏನೋ ಕಾರಣಕ್ಕೊಂದು ಜಗಳ ಶುರುವಾಯಿತು. ಅದು ವಿಕೋಪಕ್ಕೆ ಹೋಯಿತು, ಕೈ ಮಿಲಾಯಿಸೋ ಹಂತಕ್ಕೆ ಹೋಯಿತು. ಈ ಭೀಮ ರಾಮನಿಗೊಂದು ಹೊಡೆದ್ಬಿಟ್ಟ. ರಾಮನಿಗೆ ಬೇಜಾರಾಗೋಯ್ತು. ಅಂದರೆ ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತರು, ಭಾಳ ವರ್ಷಗಳಿಂದಲೂ ಅವರು ಚಡ್ಡಿ ದೋಸ್ತುಗಳು. ಎಷ್ಟು ಅನ್ಯೋನ್ಯವಾಗಿದ್ದವ್ರ ನಡುವೆ ಏನೋ ಒಂದು ವಿಚಾರ ಜಗಳಕ್ಕೆ ಕಾರಣವಾಯಿತು. ಆ ಕಾರಣವಾದ ಸಂದರ್ಭದಲ್ಲಿ ಭೀಮ ಏನು ಮಾಡಿದ, ರಾಮನಿಗೆ ಒಂದು ಏಟು ಹೊಡೆದ್ಬಿಟ್ಟ ಕೋಪದಲ್ಲಿ. ರಾಮ ವಾಪಸ್ ಹೊಡೆಯೋಕೆ ಹೋಗಲಿಲ್ಲ, ಅವನಿಗೆ ಬಹಳ ಬೇಜಾರಾಯಿತು. ಆ ಸಮುದ್ರದ ದಡ ಏನಿದೆಯಲ್ಲ, ಏನು ಬೀಚ್ ಅಂತ ನೀವೇನು ಕರಿತೀರಾ, ಅಥವಾ ಆ ಮರಳು, ಅದ್ರ ಮೇಲೆ ಅವನು ಬರ್ದ. ಏನಂತ ಬರ್ದ, ನನ್ನ ಸ್ನೇಹಿತ ಈ ದಿನ ನನ್ನ ಮೇಲೆ ಕೈ ಮಾಡಿಬಿಟ್ಟ. ಮರಳ ಮೇಲೆ ಬರ್ದ. ಅದು ಅವನಿಗೆ ಬಹಳ ಬೇಜಾರಾಗೋಯ್ತು ಭೀಮನಿಗೆ. ಅಯ್ಯೋ ರಾಮ, ಕ್ಷಮಿಸಪ್ಪ, ನನ್ನ ತಪ್ಪಾಯಿತು, ನಾನು ಹೊಡಿಬಾರ್ದಿತ್ತು ಅಂತ ಆ ರಾಮನ ಕ್ಷಮೆ ಕೇಳ್ದ ಭೀಮ. ಸರಿ ಆಯಿತು, ಮತ್ತು ಒಂದಾದರೂ ಮತ್ತು ಪ್ರಯಾಣ ಮುಂದುವರಿಸಿದ್ರು. ಹಾಗೆ ಆ ನೀರಲ್ಲಿ ಸ್ವಲ್ಪ ಆಟ ಆಡಬೇಕು ಅಂತ ಅವ್ರಿಗೆ ಆಸೆ ಆಯಿತು. ನೀರೊಳಗಡೆ ಇಳಿದ್ರು. ಏನು ಈಜಾಡ್ತಾ ಇದ್ದಾರೆ, ಅಲೆಗಳು ಬರ್ತಾ ಇದ್ದಾವೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸ್ವಲ್ಪ ಒಂದಷ್ಟು ದೂರ ಸಮುದ್ರದೊಳಗಡೆ ಇಳಿದ್ರು. ಬಹಳ ದೊಡ್ಡ ದೈತ್ಯ ಅಲೆಗಳು ಬಂದಾಗ ಆ ಅಲೆಗಳ ಸುಳಿಗೆ ಈ ರಾಮ ಸಿಗಾಕೊಂಬಿಟ್ಟ. ಯಾರು ಈ ಪೆಟ್ಟು ತಿಂದಿದ್ನಲ್ಲ ರಾಮ ಸಿಗಾಕೊಂಬಿಟ್ಟ. ಏನು ಅಲೆಗಳು ತಾಂಡು ಹೋಗ್ತಾ ಇದ್ದಾವೆ ರಾಮನನ್ನ. ಭೀಮ ಅದನ್ನು ನೋಡ್ದ. ತಕ್ಷಣ ಅದರೊಳಗಡೆ ಇಳ್ದ. ಅಂದರೆ ತಕ್ಷಣ ಆ ರಾಮನನ್ನು ಕಾಪಾಡಲಿಕ್ಕೆ ಮುನ್ನುಗ್ದ, ಈಜ್ದ, ಹೋದ. ಆ ರಾಮನನ್ನು ಹಿಡಿದು ಹೇಗೋ ತಂದು ದಡಕ್ಕೆ ಬಿಟ್ಟ. ಅಂದರೆ ಭೀಮ ರಾಮನನ್ನು ಪ್ರಾಣಾಪಾಯದಿಂದ ಪಾರು ಮಾಡ್ದ. ಈ ಹಿಂದೆ ಇದೇ ಭೀಮ ರಾಮನಿಗೆ ಕಪಾಳ ಕೊಡದಿದ್ದ. ಇದೇ ಭೀಮ ಈಗ ರಾಮನನ್ನು ಮತ್ತೆ ಕಾಪಾಡ್ದ. ಆಗ ರಾಮ ಹಿಂದೆ ಮರಳ ಮೇಲೆ ಏನು ಬರೆದಿದ್ದ, ಅದೇ ಥರ ಈಗ ಅಲ್ಲಿದ್ದ ಒಂದು ಬಂಡೆ ಕಲ್ಲಿನ ಮೇಲೆ ಒಂದು ಕಲ್ಲು ತಗೊಂಡು ಬರೀತಾನೆ. ಏನಂತ, ಈ ದಿನ ನನ್ನ ಗೆಳೆಯ ನನ್ನ ಪ್ರಾಣವನ್ನು ಕಾಪಾಡ್ದ. ಬಹಳ ಖುಷಿ ಆಯಿತು. ಆದರೆ ಇದು ಭೀಮನಿಗೆ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು. ಗೆಳೆಯನನ್ನು ಕೇಳ್ತಾನೆ, ಗೆಳೆಯ, ಆಗಲೇ ನಾನು ನಿನಗೆ ಹೊಡೆದೆ, ನೀನು ಅದನ್ನು ಮರಳ ಮೇಲೆ ಬರದೆ. ಈಗ ನಾನು ನಿನ್ನನ್ನು ಕಾಪಾಡಿದೆ, ಅದನ್ನು ನೀನು ಬಂಡೆ ಮೇಲೆ ಬರದೆ, ಯಾಕೆ ಅಂತ. ಸ್ನೇಹಿತರೆ, ಆ ರಾಮ ಹೇಳೋ ಮಾತಿದೆಯಲ್ಲ, ಅದನ್ನು ನಾವು ನೆನಪಿಟ್ಟುಕೊಳ್ಬೇಕು. ರಾಮ ಹೇಳ್ತಾನೆ, ಗೆಳೆಯ, ಏನೋ ಒಂದು ಕೆಟ್ಟಗಳಿಗೆ ನೀನು ನನಗೆ ಹೊಡೆದುಬಿಟ್ಟೆ, ಕೈ ಮಾಡಿಬಿಟ್ಟೆ. ಆ ಕೆಟ್ಟಗಳಿಗೆ ಅಲ್ಲೇ ಮರೆತು ಹೋಗ್ಬಿಡ್ಬೇಕು, ಅಲ್ಲೇ ಅದು ಮುಗಿದು ಹೋಗಬೇಕು. ನನಗೆ ದುಃಖ ಆಗಿದ್ದು ಹೌದು, ಆದರೆ ಅದನ್ನು ಮರಳ ಮೇಲೆ ಯಾಕೆ ಬರದೆ ಅಂದರೆ, ಒಂದು ಸಾರಿ ಆ ಸಮುದ್ರದ ಅಲೆಗಳು ಬಂದು ಆ ಮರಳಿನ ಮೇಲೆ ವಾಪಸ್ ಮತ್ತು ಹೊರಟು ಹೋದರೆ ನಾನು ಬರೆದಿದ್ನಲ್ಲ ಆ ದುಃಖದ ಮಾತುಗಳು ಅವು ಅಳಿಸಿ ಹೋಗುತ್ತವೆ. ನೀನು ನನಗೆ ಕೊಟ್ಟ ಪೆಟ್ಟು, ಅದರಿಂದ ಆದ ದುಃಖ ಅದು ತಾತ್ಕಾಲಿಕವಾದದ್ದು. ಮರಳ ಮೇಲೆ ಬರೆದಂತೆ ಒಂದು ಅಲೆ ಬಂದು ವಾಪಸ್ ಹೋದರೆ ಆ ಮರಳ ಮೇಲೆ ಬರೆದಿದ್ದು ಅಳಿಸೋಗ್ಬೇಕು. ಹಾಗೆ ದುಃಖದ ಕೆಲವು ಕೆಟ್ಟ ಘಟನೆಗಳು ಹಂಗೆ ಅಳಿಸೋಗ್ಬಿಡ್ಬೇಕು ಆ ಕ್ಷಣಕ್ಕೆ. ಆದರೆ ನೀನು ಮಾಡಿದ ಆ ಪ್ರಾಣ ಉಳಿಸ್ದಲ್ಲ, ನನ್ನನ್ನು ಅಲೆಗಳಿಂದ ಕಾಪಾಡ್ದಲ್ಲ, ಅದು ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಉಳಿಬೇಕು. ಅದಕ್ಕೆ ನಾನು ಅದನ್ನು ಬಂಡೆ ಮೇಲೆ ಬರೆದೆ. ನೋಡಿ ಎಂಥ ಅದ್ಭುತವಾದ ಮಾತು.
ತನಗಾದ ಕೆಟ್ಟ ಅನುಭವವನ್ನು ಮರಳಿನ ಮೇಲೆ ಬರೆದ, ಯಾಕೆ ಅದು ಬೇಗ ಅಳಿಸೋಗಬೇಕು ಅಂತ. ತನ್ನನ್ನು ಯಾರೋ ಕಾಪಾಡಿದ್ರಲ್ಲ ಅದನ್ನು ಬಂಡೆ ಮೇಲೆ ಬರೆದ, ಅದು ಶಾಶ್ವತವಾಗಿ ಉಳಿಬೇಕು ಅಂತ. ಬದುಕು ಹಾಗೆ. ನಾವು ಕೂಡ ಈ ಎರಡು ವಿಚಾರ ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಬೇಕು. ಯಾರು ನಿಮಗೆ ನೋವು ಕೊಟ್ಟರು ಅದನ್ನು ಮರಳ ಮೇಲೆ ಬರೀರಿ, ಬಂಡೆ ಮೇಲೆ ಬರಿಬೇಡಿ. ಯಾಕಂದರೆ ಕೊಟ್ಟಿದ್ದಾರೆ, ನಿಮಗೆ ದುಃಖ ಆಗಿದೆ, ಅದು ನಾಳೆ ಮರೆತು ಬಿಡಬೇಕು. ಮರಳಿನ ಮೇಲೆ ಬರೆದಿದ್ದು ಅಳಿಸಾಕ್ಬಿಡ್ಬೋದು. ಆದರೆ ನಿಮಗೆ ಯಾರಾದರೂ ಉಪಕಾರ ಮಾಡಿದ್ರಲ್ಲ ಅದನ್ನು ಬಂಡೆ ಮೇಲೆ ಬರೀರಿ. ಆ ಕೃತಜ್ಞತೆಯನ್ನು ಮರಳ ಮೇಲೆ ಬರಿಬೇಡಿ. ನಿಮಗೆ ಮಾಡಿದ ಒಂದು ಪುಟ್ಟ ಉಪಕಾರವನ್ನು ಕೂಡ ಶಾಶ್ವತವಾಗಿ ನೆನಪಿಡೋ ಹಾಗೆ ಬರೆದಿಟ್ಕೊಳ್ಳಿ, ಮರಿಬಾರ್ದು ನೀವು ಅದನ್ನು. ಆದರೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ನಮಗೆ ಉಪಕಾರ ಮಾಡಿದವರು, ನಮಗೋಸ್ಕರ ದುಡಿದವರು, ನಮಗೋಸ್ಕರ ಕಷ್ಟಪಟ್ಟವರು, ನಮಗೋಸ್ಕರ ಕಣ್ಣೀರು ಹಾಕಿದವರು, ಇವರೆಲ್ಲರ ಉಪಕಾರಗಳನ್ನು ನಾವು ಮರಳ ಮೇಲೆ ಬರೆದು ಬಿಡ್ತೀವಿ. ಏನು ಒಂದು ತಿಂಗಳು ನೆನಪಿಟ್ಕೊಳ್ತೀವಿ, ಆಮೇಲೆ ಕಾಲು ಕಸ ಮಾಡ್ಕೊಂಡ್ಬಿಡ್ತೀವಿ. ಅವನೇನು ನನಗೆ ಮಾಡ್ದೆ ಬಂದರೆ ಏನ್ಬಿಡ್ತೀವಿ. ಅದೇ ನಮಗೆ ಯಾರೋ ಅನ್ಯಾಯ ಮಾಡಿದ್ರಲ್ಲ, ಯಾರೋ ಕೇಳಬಗುದ್ರಲ್ಲ, ಯಾರೋ ನಮಗೆ ಮೋಸ ಮಾಡಿದ್ರಲ್ಲ, ಇದನ್ನು ನಾವು ಜೀವನ ಪೂರ್ತಿ ನೆನಪಿಟ್ಕೊಂಡ್ಬಿಡ್ತೀವಿ. ಅದೇ ನಮ್ಮ ಆರೋಗ್ಯ ಹಾಳಾಗ್ಲಿಕ್ಕೆ ಕಾರಣ, ಅದೇ ನಮ್ಮ ಜೀವನ ಹಾಳಾಗ್ಲಿಕ್ಕೆ ಕಾರಣ, ಅದೇ ನಮ್ಮ ಚಿಂತೆಗೆ ಕಾರಣ. ಯಾರು ನಿಮಗೆ ಉಪಕಾರ ಮಾಡಿದ್ರೋ ದಯವಿಟ್ಟು ಅದನ್ನು ಸಾಯೋವರೆಗೂ ನೆನಪಿಟ್ಕೊಳ್ಳಿ. ನೀವು ಯಾರಿಗೂ ಉಪಕಾರ ಮಾಡಿದ್ರೋ ಮರ್ತು ಬಿಡಿ. ಉಪಕಾರ ಮಾಡಿ ನೀವು ಮರ್ತು ಬಿಡಬೇಕು. ಉಪಕಾರ ಪಡ್ಕೊಂಡವು ನೆನಪಿಟ್ಕೊಳ್ತಾನ ಬಿಡ್ತಾನೆ, ಅದು ಅವನಿಗೆ ಬಿಟ್ಟಿದ್ದು. ಆದರೆ ಉಪಕಾರ ಮಾಡಿದ ನೀವು ಅದು ನೆನಪಿಟ್ಕೊಳ್ಬಾರ್ದು. ಹಾಗೆ ಯಾರು ನಿಮಗೆ ದುಃಖ ಕೊಟ್ಟರು ಮರ್ತು ಬಿಡಿ. ಯಾರು ನಿಮಗೆ ಉಪಕಾರ ಮಾಡಿದ್ರು ಸಾಯೋವರೆಗೂ ನೆನಪಿಟ್ಕೊಳ್ಳಿ. ನನಗನ್ಸುತ್ತೆ ನಮ್ಮ ಬದುಕಿನ ಆರೋಗ್ಯ ಕೂಡ ಇದರ ಮೇಲೆ ನಿರ್ಧಾರ ಆಗುತ್ತೆ. ಇದರ ಮೇಲೆ ನಮ್ಮ ಬದುಕಿನ ಆರೋಗ್ಯ ನಿರ್ಧಾರವಾಗುವುದು. ಯಾಕಂದರೆ ನಮ್ಮ ಮನಸ್ಸು, ಬುದ್ಧಿ, ನಮ್ಮ ಆಲೋಚನೆಗಳು ವಿಷವಾಗಿಬಿಟ್ರೆ, ದ್ವೇಷಪೂರಿತವಾಗಿಬಿಟ್ರೆ, ಕೊರಗಿನಿಂದ ಕೂಡಿಬಿಟ್ರೆ ಅವಶ್ಯವಾಗಿ ನಮ್ಮ ಒಳಗಡೆ ಆರೋಗ್ಯ ಸ್ಥಿತಿಯೂ ಕೂಡ ಕೆಡುತ್ತಾ ಹೋಗುತ್ತೆ. ರೋಗಗಳು ಆವರಿಸ್ಕೊಳ್ತವೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ನಮ್ಮ ಒಳಗಿನ ಅಂತಃಶಕ್ತಿ ಕಡಿಮೆ ಆಗುತ್ತೆ. ಸೊ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಾ? ಒಳ್ಳೊಳ್ಳೆ ವಿಚಾರಗಳಿದ್ದಾವೆ, ನೆನಪಿಟ್ಟುಕೊಳ್ಳಿ. ನಿಮಗೆ ಯಾರೋ ಅವಮಾನ ಮಾಡಿರ್ಬೋದು, ನಿಮಗೆ ಯಾರೋ ದುಃಖ ಕೊಟ್ಟಿರ್ಬೋದು, ನಿಮ್ಮನ್ನು ಯಾರೋ ಹೀಯಾಳಿಸಿರ್ಬೋದು, ನಿಮ್ಮನ್ನು ಕಳೆದ 10, 15, 20, 30 ವರ್ಷಗಳ ಹಿಂದೆ ಏನೇನೋ ತಪ್ಪಾಗಿ ಮಾತಾಡಿರ್ಬೋದು. ತಲೆಯಲ್ಲಿ ಇಟ್ಕೊಳ್ಬೇಡಿ. ದಯವಿಟ್ಟು ನಿಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಬೇಕಂದ್ರೆ ಒಳ್ಳೇದು ಮಾತ್ರ ನೆನಪಿಟ್ಕೊಳ್ಳಿ. ಬಂಡೆ ಮೇಲೆ ಬರೆದಿಟ್ಕೊಳ್ಳಿ. ಬಹುಶಃ ನನ್ನ ಈ ಇವತ್ತಿಗೆ ಅಂದರೆ 28 ವರ್ಷದ ನಾನು ಇಲ್ಲಿವರೆಗಿನ ನನ್ನ ಬದುಕಲ್ಲಿ ನನ್ನ ಅಜ್ಜಿ, ತಾತ, ಅತ್ತೆ, ಮಾವಂದಿರು ಅಥವಾ ನನ್ನ ಅಜ್ಜನಹಳ್ಳಿ ಅನ್ನೋ ಊರು, ಅಲ್ಲಿ ನನಗೆ ಅನ್ನ ಹಾಕಿದವರು, ಅಥವಾ ಅಲ್ಲಿ ನಾನು ಓದಿದ್ದು ಅಥವಾ ನಾನು ಓದಿದ ಕಾಲೇಜು, ಅಲ್ಲಿ ನನಗೆ ಎಷ್ಟೋ ಮೇಷ್ಟ್ರುಗಳು ನಮಗೆ ಯೂನಿಫಾರ್ಮ್ ಹೊಲಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಇತ್ತು ಅಂದಾಗ ಯೂನಿಫಾರ್ಮ್ ಹೊಲಿಸ್ಕೊಟ್ಟಿದ್ದಾರೆ, ಅಥವಾ ನಮಗೆಲ್ಲ ಉಪಕಾರ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿ ಇವತ್ತಿಗೆ ನಾನು ಆಶ್ರಮ ಕಟ್ತೀನಿ ಅಂದಾಗ ನಮಗೊಂದಷ್ಟು ಆಶ್ರಮಕ್ಕೆ ಉಪಕಾರ ಮಾಡಿದವರು ಎಲ್ಲರನ್ನೂ ನಾನು ಸ್ಮರಣೆ ಮಾಡ್ತೀನಿ. ದೇವರ ಮುಂದೆ ಕೂತಾಗ ನನ್ನ ಬದುಕಿಗೆ ಉಪಕಾರ ಮಾಡಿರುವ, ನನ್ನ ಮಾನಸಿಕ ಮತ್ತು ನನ್ನ ದೈಹಿಕ ಹಾಗೂ ಬಹಿರಂಗ ಅಂತರಂಗಕ್ಕೆ ನನಗೆ ಉಪಕಾರ ಮಾಡಿರುವ, ನನ್ನನ್ನು ಚೆನ್ನಾಗಿ ಇಡಲಿಕ್ಕೆ ಒಂದು ಪುಟ್ಟ ಉಪಕಾರವನ್ನು ಮಾಡಿರೋ ಎಲ್ಲರಿಗೂ ಭಗವಂತ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಾನು ಹೌದು, ಈ ನಡುವೆ ನನ್ನನ್ನು ತುಂಬ ಜನ ಹೀಯಾಳಿಸಿದ್ದಾರೆ, ಆಡ್ಕೊಂಡಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ನನ್ನ ಪ್ರಕಾರ ಅವೆಲ್ಲ ಅನುಭವಗಳು ಆಗದೆ ಹೋಗಿದ್ರೆ ನಾನು ಪ್ರಬುದ್ಧನಾಗಲಿಕ್ಕೆ ಆಗದೇ ಇರಲಿಲ್ಲ. ನೀವು ಹೆಚ್ಚು ಅವಮಾನಕ್ಕೊಳಗಾದಷ್ಟು ನೀವು ಹೆಚ್ಚು ಸಾಧನೆಯ ಕಡೆ ಅಥವಾ ಹೆಚ್ಚು ಛಲದ ಕಡೆ ನಿಮ್ಮ ಬದುಕು ಪ್ರಯಾಣ ಮಾಡುತ್ತೆ. ಅದು ವಿರುದ್ಧವೂ ಆಗಬಹುದು. ಅವಮಾನಕ್ಕೊಳಗಾದವರು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ಬೋದು, ಅದು ಬೇರೆ. ಆದರೆ ಒಬ್ಬ ಸಾಧಕನಿಗೆ ಪ್ರತಿ ಅವಮಾನಗಳು ಒಂದು ಮೆಟ್ಟಿಲು, ಒಬ್ಬ ಸಾಧಕನಿಗೆ ಪ್ರತಿ ತಿರಸ್ಕಾರಗಳು ಕೂಡ ಮತ್ತೊಂದು ಪ್ರಯತ್ನ ಮಾಡಲಿಕ್ಕೆ ಸಿಕ್ಕ ಅವಕಾಶಗಳು. ಸೊ ನೀವು ಆ ಥರದ ಮನಸ್ಥಿತಿಯಲ್ಲಿ ಬದುಕಬೇಕು ಅನ್ನೋದು ನನ್ನ ಆಸೆ. ಓಕೆ, ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ.